ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಎಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಡೆ ತನ್ನ ಒಂದು ಕಾಂಗ್ರೆಸ್ ಭವನ ನಿರ್ಮಾಣಕ್ಕಾಗಿ ನಿವೇಶನವನ್ನು ಖರೀದಿಸಲಾಗಿತ್ತು. ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರು ತಮ್ಮ ಸ್ವಂತ ಹಣದಲ್ಲಿ 16,72,000 ರೂಗಳಿಗೆ ಈ ಹಿಂದೆ ನಿವೇಶನವನ್ನು ಖರೀದಿ ಮಾಡಿದ್ರು. ಆ ನಿವೇಶನ ನೋಂದಣಿ ಕಾರ್ಯ ಮುಗಿತು. ಇವತ್ತು ನೋಂದಣಿ ಕಾರ್ಯಕ್ಕಾಗಿ ಆಗಮಿಸಿದ್ರು KPCCಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿಜಯ್ ಮುಳುಗುಂದ್ ಅವರು ಹಾಗೂ KPCC ಕಾಂಗ್ರೆಸ್ ಭವನ ನಿರ್ಮಾಣದ ಟ್ರಸ್ಟಿಯಾದಂತಹ ಎಲ್ ನಾರಾಯಣ್ ಅವರು, ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರೇನು ಖರೀದಿ ಮಾಡಿದ್ರು 16,72,000 ರೂಗಳಿಗೆ ಆ ನಿವೇಶನ ನೋಂದಣಿ ಆಯಿತು. ನೋಂದಣಿ ಕಾರ್ಯ ಮುಗಿದೋಯ್ತು. ಇವತ್ತು ಕಾಂಗ್ರೆಸ್ಸಿನ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾದಂತಹ ವಿಜಯನಗರ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರು, ಗ್ರಾಮೀಣ ಬಳ್ಳಾರಿ ಕಾಂಗ್ರೆಸ್ ಅಧ್ಯಕ್ಷರಾದಂತಹ BV ಶಿವಯೋಗಿಯವರು ಸೇರಿದಂತೆ ಅನೇಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. KPCC ಉಪಾಧ್ಯಕ್ಷರಾದಂತಹ KM ಹಾಲಪ್ಪ ಅವರು, ಕಾರ್ಯದರ್ಶಿ ನಿಮ್ಗಲ್ ರಾಮಕೃಷ್ಣ ಅವರು, ಹಡಗಲಿ ಬ್ಲಾಕ್ ಅಧ್ಯಕ್ಷರಾದಂತಹ ಅಟವಳಗಿ ಕೊಟ್ರೇಶ್ ವಕೀಲರು, ಇಟಗಿ ಬ್ಲಾಕ್ ಅಧ್ಯಕ್ಷರಾದಂತಹ B ಹನುಮಂತಪ್ಪನವರು, ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ಜ್ಯೋತಿ ಮಲ್ಲಣ್ಣವರು, TAPCMS ಅಧ್ಯಕ್ಷರಾದಂತಹ ಬ್ಯಾಲನ್ಸಿ ಬಸನಗೌಡ್, ಖಾಜಾಮೋದ್ದೀನ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಗಂಟಿ ಮೋದಿನ್, ಮಂಜುನಾಥ್ ದೇಸಾಯಿ, ವರಟ ಮಾಂತೇಶ್, ಶಾಂತನಗೌಡ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ P ವಿಜಯಕುಮಾರ್, G ವಸಂತ್ ಸೇರಿದಂತೆ ಗುರುವಿನ ರಾಜಣ್ಣ, S ಮಲ್ಲಿಕಾರ್ಜುನ್, ಕಾಗದದ ಗೌಸ್ಮೋದ್ದೀನ್ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಮುಖಂಡರು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಪತ್ರಕರ್ತರಾದಂಥ ಬಿಚ್ಚಗತ್ತಿ ಖಾಜಾ ಹುಸೇನ್ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಹು ಮಹತ್ವದ ಕಾರ್ಯ ಅಂತಲೇ ಹೇಳ್ಬೋದು. ಇಂದು ನಡೆದಂತಹ ಒಂದು ಬಹು ಮಹತ್ವದ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದರು. ತಿಪ್ಪಾಪುರ ಬೀರಪ್ಪ, ರಾಘವೇಂದ್ರ ಶೆಟ್ಟರು ಎಲ್ಲರೂ ಕೂಡ ಈ ಒಂದು ಮಹತ್ವದ ಕಾರ್ಯಕ್ಕೆ ಇವತ್ತು ಸಾಕ್ಷಿಯಾಗಿದ್ದರು. ನೋಂದಣಿ ಕಚೇರಿಗೆ ತೆರಳಿದಂತಹ ಕಾಂಗ್ರೆಸ್ ಎಲ್ಲ ಮುಖಂಡರು ಕೂಡ ನೋಂದಣಿ ಕಾರ್ಯ ಮುಗಿದ ನಂತರ ನಿವೇಶನವನ್ನು ವೀಕ್ಷಣೆ ಮಾಡಿದರು. ಬಹಳಷ್ಟು ಬೆಲೆ ಬಾಳುವಂತಹ ನಿವೇಶನ, ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಹೇಳಿ ಮಾಡಿಸಿದಂತಹ ಒಂದು ನಿವೇಶನವನ್ನು ಗುರುತಿಸುವುದರ ಮೂಲಕ ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರು ಸ್ವಂತ 16 ಲಕ್ಷ ರೂಗಳನ್ನು ನೀಡುವುದರ ಮೂಲಕ ನೋಂದಣಿ ಮಾಡಿಸಿಕೊಟ್ರು. ಇವತ್ತು ಹಸ್ತಾಂತರ ಮಾಡಿದರು. ಕಾಂಗ್ರೆಸ್ನ KPCC ಏನು ಭವನ ನಿರ್ಮಾಣ ಟ್ರಸ್ಟ್ ಇದೆ, ಆ ಟ್ರಸ್ಟ್ಗೆ ಇವತ್ತು ಹಸ್ತಾಂತರವನ್ನು ಮಾಡಿದರು. ಮಾಜಿ ಸಚಿವರಾದಂತಹ ಟಿ ಪರಮೇಶ್ವರ್ ನಾಯ್ಕರವರು ಇತಿಹಾಸದಲ್ಲೇ ಒಂದು ಹೆಸರುಳಿಯುವಂತಹ ಕಾರ್ಯ ಏನೋ ಒಂದು ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅವರ ನೇತೃತ್ವದ ಪಕ್ಷ ತೀರ್ಮಾನವನ್ನು ತೆಗೆದುಕೊಂಡಿದೆ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ. ಆ ಕುರಿತು ಮಾತನಾಡಿದ್ದಾರೆ ಟಿ ಪರಮೇಶ್ವರ್ ನಾಯ್ಕ ಅವರು, ಸಿರಾಜ್ ಶೇಖ್ ಅವರು. ಬನ್ನಿ ಕೇಳೋಣ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರವರ ಒಂದು ನಿರ್ದೇಶನದ ಮೇರೆಗೆ ಹಡಗಲಿ ಪಟ್ಟಣದಲ್ಲಿ 2 ಬ್ಲಾಕ್ ವತಿಯಿಂದ, ಹಡಗಲಿ ಮತ್ತು ಇಟಗಿ ಬ್ಲಾಕ್ ವತಿಯಿಂದ ಕಾಂಗ್ರೆಸ್ ಒಂದು ಭವನ ಇಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಅವರೇನು ಸೂಚನೆಯನ್ನು ಕೊಟ್ಟಿದ್ರು, ಆ ಸೂಚನೆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಿರಾಜ್ ಶೇಖ್ ಅವರ ಒಂದು ಸಲಹೆ ಮೇರೆಗೆ ನಾವಿಲ್ಲಿ ಜಾಗವನ್ನು ಗುರುತಿಸಿ ಇವತ್ತು KPCCಗೆ ಅದನ್ನು ಉಪನೋಂದಣಿ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದ್ರ ಮೂಲಕ ಅವರಿಗೆ ಹಸ್ತಾಂತರ. ಇವತ್ತು ಆ ಒಂದು KPCCಯ ವತಿಯಿಂದ ಕಾಂಗ್ರೆಸ್ ಭವನ್ ಟ್ರಸ್ಟ್ ಕಮಿಟಿಯವರಾದ ಸನ್ಮಾನ್ಯ ಮುಳುಗುಂದ್ ಅವರು ನಮ್ಮ KPCC ಪ್ರಧಾನ ಕಾರ್ಯದರ್ಶಿಗಳು ಹೌದು, ನಮ್ಮ ಕಚೇರಿಯ ಉಸ್ತುವಾರಿನೂ ಹೌದು KPCC ಅವರು ಇವತ್ತು ಬಂದಿದ್ದಾರೆ. ಹಾಗೆ ನಮ್ಮ
ಸುಮಾರು 30-35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಚೇರಿಯ ಕಾರ್ಯದರ್ಶಿಯಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ನಾರಾಯಣ ಅವರು ನಮ್ಮ ಒಳ್ಳೆಯ ಸ್ನೇಹಿತರು, ಬಹಳ ಹಳೆಯ ಸ್ನೇಹಿತರು, ಅವರು ಕೂಡ ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮೆಲ್ಲ ನಮ್ಮ 2 ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ಮಲ್ಲಣ್ಣವರು ಮತ್ತು ನಮ್ಮ ಮುಖಂಡರುಗಳು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಹಡಗಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಒಳ್ಳೆಯ ಸೂಕ್ತವಾದಂಥ ನಿವೇಶನವನ್ನು ಇವತ್ತು ಕೆಪಿಸಿಸಿಗೆ ಹಸ್ತಾಂತರ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈ ಒಂದು ಜಾಗದ ಏನು ಸೈಟು ಹೊಣೆಗಾರಿಕೆಯನ್ನು ಏನು ಕೊಟ್ಟಿದ್ರು ಅಧ್ಯಕ್ಷರು, ಅವರು ನಮಗೇನು ಗಡುವು ಕೊಟ್ಟಿದ್ರು, ಆ ಗಡುವಿನ ಒಳಗೆ ನಾವು ಜಾಗವನ್ನು ಗುರುತಿಸಿ ಇವತ್ತು ನಾವು ಅವರಿಗೆ ಹಸ್ತಾಂತರ ಮಾಡತಕ್ಕಂಥ ಕೆಲಸ ಮಾಡಿದ್ದೇವೆ. ವಿಶೇಷವಾಗಿ ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಬಂದು ಆ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ನಮ್ಮ ಮುಳುಗುಂದವರಿಗೂ, ನಾರಾಯಣ ಅವರಿಗೂ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿರಾಜಶೇಖರ್ ಅವರಿಗೂ ಮತ್ತು ನಮ್ಮ ಜಿಲ್ಲಾ ಬಳ್ಳಾರಿ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ವಿ. ಶಿವಯೋಗಿ ಅವರಿಗೂ ಮತ್ತು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಾಲಪ್ಪನವರು ಬಹಳಷ್ಟು 3-4 ಸಲ, ರಾಮಕೃಷ್ಣ ನಮ್ಮ ಡಿಸಿಸಿ ಜನರಲ್ ಸೆಕ್ರೆಟರಿ 3-4 ಸಲ ಬಂದು ಇಲ್ಲೆಲ್ಲ ದಾಖಲೆ ನೋಡಿ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಎಲ್ಲ ರೀತಿಯ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ತಮ್ಮೆಲ್ಲರ ಸಹಕಾರದಿಂದ ಕಾಂಗ್ರೆಸ್ ಭವನ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಜಾಗವನ್ನು ಇವತ್ತು ಅಧಿಕೃತವಾಗಿ ಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನ ಒಂದು ಹೆಮ್ಮೆಯ ವಿಚಾರ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ನಿರ್ದೇಶನದ ಮೇರೆ ಕರ್ನಾಟಕದಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿನ ಕನಿಷ್ಠ 100 ಕಚೇರಿಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತೆಲ್ಲ ಬ್ಲಾಕ್ನವರಿಗೆ, ಜಿಲ್ಲಾ ಕಾಂಗ್ರೆಸ್ಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ಮಾಜಿ ಮಂತ್ರಿಗಳಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಆ ಬ್ಲಾಕ್ಗಳಲ್ಲಿ ನೀವು ಒಂದು ನಿವೇಶನವನ್ನು ಹುಡುಕಬೇಕು ಮತ್ತು ಆ ನಿವೇಶನದ ಬಗ್ಗೆ ಏನಿದೆ ಅದರ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿ KPCC ಅವರಿಗೆ ತಿಳಿಸ್ಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಳುಗುಂದವರು ಮತ್ತು ನಾರಾಯಣವರು ಇವ್ರ ಶ್ರಮ ಭಾಳ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋರು ಅವರೇ. ಅವರೊಂದು ನಿರ್ದೇಶನದ ಮೇಲೆ ನಮ್ಮ ವಿಜಯನಗರದಲ್ಲಿ ಬರ್ತಕ್ಕಂಥ 5 ಅಸೆಂಬ್ಲಿ ಸಜ್ಮೆಂಟ್ಗಳು, ಅದರಲ್ಲಿ 4 ಈಗಾಗಲೇ ನಾವು ಸ್ಥಳ ಗುರುತು ಮಾಡಿದ್ದೀವಿ. ಇದು 3ನೇ ರಿಜಿಸ್ಟ್ರೇಷನ್. ಇವತ್ತು 2 ಆಗಿದೆ, ಹೊಸಪೇಟೆದಾಗಿದೆ, ಕೂಡ್ಲಿಗಿದು ಇವತ್ತು ಆಗಬೇಕಾಗಿತ್ತು. ಆದರೆ ಮುಳುಗನ್ ಸಾಹೇಬರು ಹುಬ್ಳಿಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಡೆಲ್ಲಿಗೆ ಹೋಗಲೇಬೇಕಾಗಿರೋದ್ರಿಂದ ಒಂದನ್ನು ಕಡಿಮೆ ಮಾಡಿದ್ದೀವಿ. ಈ ಒಂದು ಸಜೆಷನ್ ಬೆಳಗ್ಗೆ ಬಂದಿದೆ. ನಾವು ಬ್ಲಾಕ್ ಕಾಂಗ್ರೆಸ್ ಕಚೇರಿಗಳನ್ನ ಏನು ಮಾಡ್ತೀವಿ ಎಲ್ಲದಕ್ಕೂ ಒಂದೇ ಟೈಪ್ ಡಿಸೈನ್ ಮಾಡೋಣ ಅನ್ನೋದು ಒಂದು ಬಂದಿದೆ. ಇವತ್ತು ಈ ಹಡಗಲಿಯಲ್ಲಿ ಪರಮೇಶ್ವರ ನಾಯಕನವರ ನೇತೃತ್ವದಲ್ಲಿ ಈ ಒಂದು ಜಾಗವನ್ನು ಗುರುತಿಸ್ತಕ್ಕಂಥ ಕೆಲಸ ಆಯಿತು. ನಾವು ಜಿಲ್ಲಾ ಕಾಂಗ್ರೆಸ್ನವರು ಅವರಿಗೆ ಇವತ್ತು ಧನ್ಯವಾದಗಳನ್ನ ಹೇಳ್ತೇವೆ. ಅದೇ ರೀತಿಯಾಗಿ KPCCನವರು ಬರೀ ನಿರ್ದೇಶನ ಕೊಡಲಿಲ್ಲ, ಅದಕ್ಕೆ ಬೇಕಾದಂಥ ಸಹಕಾರನೂ ಕೂಡ ಕೊಟ್ಕೊಂತ ಬಂದರು. ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಯಾವ ರೀತಿ ಮಾಡಬೇಕು ಏನಂತೇಳಿ. ಅದಕ್ಕಾಗಿ ಶಿವಕುಮಾರ್ ಅವರ ಟೀಮ್ನ ಸೇನಾನಿಗಳು ನಮ್ಮ ಮುಳುಗನ್ ಸಾಹೇಬರು ಮತ್ತು ನಮ್ಮ ನಾರಾಯಣ ಸಾಹೇಬರು ಅವರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೃತಜ್ಞತೆಗಳು. ಮತ್ತು ಇಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಹಾಲಪ್ಪನವರು, ರಾಮಕೃಷ್ಣವರು ಎಲ್ಲ 3ನೇ ಸಲ ಈಗೆಲ್ಲರೂ ನಮ್ಮವರೆಲ್ಲ ಬರ್ತಾರೆ. ಇವರೆಲ್ಲರೂ ಸೇರಿ ಕಾಂಗ್ರೆಸ್ ಭವನ್ ಟ್ರಸ್ಟ್ ಹೆಟ್ನಲ್ಲಿ ಈ ಕಟ್ಟಡಗಳು ಆಗ್ತವೆ. ಅದಕ್ಕಾಗಿಯೇ ಎಲ್ಲದಕ್ಕೂ ಕೂಡ ಅಕೌಂಟಬಿಲಿಟಿ ಇರ್ತದೆ. ಎಲ್ಲದು ಪಾರದರ್ಶಕತೆಯಂತೆ, ಯಾವುದು ಟ್ರಾನ್ಸ್ಪರೆನ್ಸಿ ಏನು ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಉದ್ದೇಶ ಏನಂದರೆ ಈ ವರ್ಷದಲ್ಲಿ 100 ಬ್ಲಾಕ್ ಕಾಂಗ್ರೆಸ್ ಕಚೇರಿಗಳು ಅಂದರೆ ಕಾಂಗ್ರೆಸ್ ಭವನಗಳು ಉದ್ಘಾಟನೆ ಮಾಡಲೇಬೇಕು ಅಂಥೇಳಿ. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ಬೆಳಗಾಂನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಇಂದಿಗೆ 100 ವರ್ಷ ಆಗಿದೆ. ಅದಕ್ಕೋಸ್ಕರ ಬಾಪೂಜಿಯವರ ಹೆಸರಿನಲ್ಲಿ ಈ ಒಂದು ಕಟ್ಟಡಗಳನ್ನ ಕಟ್ಟಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ. ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಹಡಗಲಿ ಬ್ಲಾಕ್ನ ಅಧ್ಯಕ್ಷರು, ಇಟಗಿ ಬ್ಲಾಕ್ನ ಅಧ್ಯಕ್ಷರು, ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸಿ ಇವತ್ತು ಸ್ವಲ್ಪ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಮಗೆ ಹೋಗಿ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ.